ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಮಭಿಷ್ಟದಂ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಭಜನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನೇ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ಎಲ್ಲ ಹರಿದಾಸ ಬಂಧುಗಳೇ, ಇವತ್ತಿನ ನುಡಿ ಸ್ಮರಣೆ ನಮನ 354ನೇ ನುಡಿ ಸ್ಮರಣೆಯ ನಮನ. ಈ ಒಂದು ಮಧ್ಯದಲ್ಲಿ ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರ ಆರಾಧನೆ, ಸತ್ಯವೀರ ತೀರ್ಥ ಶ್ರೀಪಾದಂಗಳವರ ಆರಾಧನೆ, ವೈಕುಂಠ ಚತುರ್ದಶಿ, ತುಳಸಿ ಲಗ್ನ, ಈ ಮುಂತಾದ ಕಾರ್ಯಕ್ರಮ ಬರ್ತಕ್ಕಂಥ ಪರ್ವಕಾಲ ಇದಾಗಿದೆ. ಈ ವಿಶೇಷ ವಿದ್ಯಾನಿಧಿ ತೀರ್ಥರು ಅಂತ ಹೇಳಿದರೆ ಸಾಕ್ಷಾತ್ ರಾಮಚಂದ್ರ ತೀರ್ಥರು ಇಬ್ಬರಿಗೆ ಆಶ್ರಮ ಕೊಡ್ತಾರೆ. ಒಂದು ವಿಭೂದೇಂದ್ರ ತೀರ್ಥರು ಅಂಥೇಳಿ, ಇನ್ನೊಬ್ಬರಿಗೆ ವಿದ್ಯಾನಿಧಿ ತೀರ್ಥರಿಗೆ. ರಾಮಚಂದ್ರ ವಿಭೂದೇಂದ್ರ ತೀರ್ಥರ ಮಠ, ಅದು ಈಗ ರಾಯರ ಮಠ ಅಂಥೇಳಿ ಅದ್ಭುತ ಒಂದು ಪ್ರಚಾರದಲ್ಲಿ ಇದೆ. ಅದ್ಭುತ. ಆ ಮಠದಲ್ಲಿ ರಾಯರ ಮಠದ ಎಲ್ಲ ಪರಂಪರೆಯ ಯತಿಶ್ರೇಷ್ಠರು ಬಂದರು. ಈ ಕಡೆ ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರ ಅವರ ಪೂರ್ವಾಶ್ರಮದ ಹೆಸರು ಕೃಷ್ಣಾಚಾರ್ಯರು ಅಂತ ಹೇಳಿ, ಅವರು ಕೂಡ 8 ವರ್ಷ ಪೀಠಗಳನ್ನು ಆಡಿ ರಘುನಾಥ ತೀರ್ಥರಿಗೆ ಅವರು ಆಶ್ರಮವನ್ನು ಕೊಟ್ಟರು. ಅವರ ಕಾಲದಲ್ಲಿ ಸಾಕಷ್ಟು ಭೂಮಿಯನ್ನು ಸಂಪಾದನೆ ಮಾಡಿ ಉತ್ತರಾದಿ ಮಠಕ್ಕೆ ಒಪ್ಪಿಸಿದ ಕೀರ್ತಿ ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ತಾ ಇದೆ. ರಾಮಚಂದ್ರ ತೀರ್ಥ ಶ್ರೀಪಾದಂಗಳವರ ವೃಂದಾವನ ಎಲ್ಲಿದೆ ಯರಗುಳದಲ್ಲಿ, ಅವರ ವೃಂದಾವನ ಅವರ ಪಕ್ಕದಲ್ಲಿಯೇ ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರ ವೃಂದಾವನ ಇದೆ ಅಂತ ಹೇಳಿದ್ರೆ ಅವರಿಬ್ಬರ ಸ್ಮರಣೆ ಮಾಡೋಣ. ರಘುನಾಥ ತೀರ್ಥರ ಸ್ಮರಣೆ ಮಾಡೋಣ. ಜೊತೆಗೆ ಸತ್ಯವೀರ ತೀರ್ಥರು ಅಂತ ಹೇಳಿದರೆ ಸತ್ಯ ಪರಾಕ್ರಮರಿಂದ ಅವರ ಆಶ್ರಮ ಸ್ವೀಕಾರ ಮಾಡಿದರು. ಅವರ ಪೂರ್ವಾಶ್ರಮದ ಹೆಸರು ಬೋಧಾಚಾರ್ಯರು ಅಂತ ಹೇಳಿ ಸಾಧಾರಣ 7 ವರ್ಷ ಪೀಠದಲ್ಲಿದ್ದರು. ಅದ್ಭುತ. ಇವತ್ತು ಕೊರಳಳ್ಳಿ ಮನೆತನ ಅಂತ ಹೇಳಿದರೆ ನಾವು ನೋಡ್ತಕ್ಕಂಥ ಕೊರಳಳ್ಳಿ ಒಂದು ಸತ್ಯವೀರರು, ಸತ್ಯಧೀರರು ಮತ್ತು ಸತ್ಯಧ್ಯಾನರು ಸಾಧಾರಣ 50 ವರ್ಷ ಉತ್ತರಾದಿ ಮಠ ಪೀಠವನ್ನು ಆಳಿರ್ತಕ್ಕಂಥ ಕೀರ್ತಿ ಆ ಕೊರಳಳ್ಳಿ ಮನೆತನಕ್ಕೆ ಬರ್ತಾ ಇದೆ. ಅಂಥ ಮನೆತನ ಇವತ್ತು ಸತ್ಯವೀರ ತೀರ್ಥರು. ನಂತರ ಜಯಾಚಾರ್ಯರಿಗೆ ಆಶ್ರಮ ಕೊಟ್ಟರು, ಸತ್ಯಧೀರರು ಆದರು. ಆ ಸತ್ಯಧೀರರು ಮುಂದೆ ಸತ್ಯಜ್ಞಾನರಿಗೆ ಕೊಡ್ತಾರೆ, ಸತ್ಯಜ್ಞಾನರು ಸತ್ಯಧ್ಯಾನರಿಗೆ ಕೊಡ್ತಾರೆ. ಈ ಒಂದು ಭವ್ಯ ಪರಂಪರೆ ಮುಂದುವರಿತಾ ಬರ್ತಾ ಇದೆ. ಇಂಥ ಸತ್ಯವೀರ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಮತ್ತು ವಿಜಯದಾಸರ ಆರಾಧನೆ ಒಂದೇ ದಿನಕ್ಕೆ ಬರ್ತಕ್ಕಂಥ ಒಬ್ಬ ಯತಿಶ್ರೇಷ್ಠರು, ಒಬ್ಬ ದಾಸವರಣ್ಯರು, ಅವರಿಬ್ಬರ ಆರಾಧನೆ ಮಾಡ್ತಕ್ಕಂಥ ಭಾಗ್ಯ ಇವತ್ತು ನಮಗೂ ನಿಮಗೂ ಸಿಕ್ಕಿದೆ ಅಂತ ಹೇಳ್ತಾ, ಇವತ್ತು ತುಳಸಿ ಲಗ್ನದ ವಿವಾಹ ಮಹೋತ್ಸವ ಅಂದರೆ ಲಗ್ನದ ಮುಹೂರ್ತಗಳು ಪ್ರಾರಂಭವಾಗತಕ್ಕಂಥ ಪರ್ವಕಾಲ ಇದಾಗಿದೆ. ತುಳಸಿ ಲಗ್ನ ಅಂತ ಹೇಳಿದರೆ ದಾಮೋದರನ ಜೊತೆಗೆ ಸಾಕ್ಷಾತ್ ತುಳಸಿಯ ವಿವಾಹವಾಗತಕ್ಕಂಥ ಭವ್ಯ ಕಾರ್ಯಕ್ರಮ. ಈ ಒಂದು ತುಳಸಿ ವೃಂದಾವನಕ್ಕೆ ತುಳಸಿಯ ಒಂದು ಸ್ತೋತ್ರವನ್ನು ನಮ್ಮ ಕೊಪ್ಪಳದ ಗಿರಿಯಾಚಾರ್ಯರು ಅದ್ಭುತವಾಗಿ ರಚನೆ ಮಾಡಿದ್ದಾರೆ. ಎಲ್ಲೆಲ್ಲಿ ತುಳಸಿ ವಿವಾಹ ಆಗ್ತದೆ ಅಲ್ಲಲ್ಲಿ ಈ ಸ್ತೋತ್ರವನ್ನು ಹೇಳ್ತಕ್ಕಂಥ ಪರಿಪಾಠ, ಎಸ್ಪೆಷಲಿ ನಮ್ಮ ರಾಯಚೂರು ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಈ ಒಂದು ವೃಂದಾವನಿ ದೇವಿ ವಂದಿಸುವೆ ಶ್ರೀ ತುಳಸಿ ಮಂದಿರಳೆ ನಿನ್ನ ಪದಕ್ಕೆ ಅಂತಕ್ಕಂಥ ಸ್ತೋತ್ರ ಇವತ್ತು ಮನೆ ಮಾತಾಗಿದೆ. ಅಂಥ ಸ್ತೋತ್ರವನ್ನು ಅಂದು ಮಂಗಳ ಮಹೋತ್ಸವವನ್ನು ಮಾಡಿದರೆ ಯಾರ್ಯಾರ ಮನೆಯಲ್ಲಿ ಒಂದು ಮಂಗಳ ಶುಭ ಕಾರ್ಯಗಳು ಪೆಂಡಿಂಗ್ ಇರ್ತದೋ ಅದೆಲ್ಲ ಶುಭ ಕಾರ್ಯಗಳು, ಯಾವುದೇ ಸಮಸ್ಯೆಗಳು ಇರದೆ, ಯಾವುದೇ ಕಷ್ಟಗಳು ಬರದೆ, ಯಾವುದೇ ವಿಘ್ನಗಳು ಬರದೆ ನಿರ್ವಿಘ್ನವಾಗಿ ಸಾಕತಕ್ಕಂಥ ಪರ್ವಕಾಲ. ಅದರ ಜೊತೆಗೆ ವೈಕುಂಠ ಚತುರ್ದಶಿ, ವೈಕುಂಠ ಏಕಾದಶಿ ನಾವೇನು ಒಂದು ಕರಿತೀವಿ, ಆ ಒಂದು ಪರ್ವಕಾಲ, ಆ ವೈಕುಂಠ ಚತುರ್ದಶಿನೇ ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರು ಆ ವೃಂದಾವನಸ್ಥರಾಗಿದ್ದರು. ಇಂಥ ಭವ್ಯ ಪರಂಪರೆ ನಾವು ಒಂದು ವಾರ ಸ್ಮರಣೆ ಮಾಡಿದಾಗ ಸತ್ಯವೀರರು ಅಂತ ಹೇಳಿದರೆ ಅವರು ಆಚಾರ್ಯ ಮಧ್ವ ಪರಂಪರೆಯಲ್ಲಿ 34ನೇ ಯತಿಶ್ರೇಷ್ಠರಾದರೆ ವಿದ್ಯಾನಿಧಿ ತೀರ್ಥರು ಆಚಾರ್ಯರ ಮಧ್ವ ಪರಂಪರೆಯಲ್ಲಿ 10ನೇ ಯತಿಶ್ರೇಷ್ಠರು. ಅಂಥ ಯತಿಶ್ರೇಷ್ಠರ ದಾಸವರಣ್ಯರ ಸ್ಮರಣೆಯನ್ನು ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ, ಅವರ ಮನೆಯಲ್ಲಿ ನಿರಂತರವಾಗಿ ಶುಭ ಕಾರ್ಯಗಳು ನೆರವೇರಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.